ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೊಂಕಣ್ ಟೇಸ್ಟ್ಸ್ಗೆ ಸ್ವಾಗತ. ಇವತ್ತು ನಾವು ಬಾಳೆ ಎಲೆ ಕಡುಬು ಮಾಡುವುದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಉದ್ದಿನಬೇಳೆ, 2 ಕಪ್ ಇಡ್ಲಿ ರವೆ, 2 ಬಾಳೆ ಎಲೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡುವ ವಿಧಾನ: 1 ಕಪ್ ಉದ್ದಿನಬೇಳೆನ ನೀವು 5 ಗಂಟೆಗಳ ಕಾಲ ನೆನೆಸಿಡಬೇಕು. 5 ಗಂಟೆಗಳ ನಂತರ ನೆನೆಸಿರೋ ಉದ್ದಿನ ಬೇಳೆಯನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಮಾಡಿದ ಉದ್ದಿನ ಹಿಟ್ಟಿಗೆ 2 ಕಪ್ ಇಡ್ಲಿ ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕಾಗತ್ತೆ. ಇದೆಲ್ಲವನ್ನು ನೀವು ರಾತ್ರಿನೇ ರೆಡಿ ಮಾಡಿ ಇಟ್ಕೋಬೇಕು. ಬೆಳಗ್ಗೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಬಾಳೆ ಎಲೆಯನ್ನು 2 ಕಡೆ ಲೈಟಾಗಿ ಬಿಸಿ ಮಾಡ್ಕೋಬೇಕು. ಅದನ್ನು ಪೈಪ್ ಆಕಾರದಲ್ಲಿ ಮಡಚಬೇಕಾಗುತ್ತೆ. ಮೊದಲು ಒಂದು ಕಡೆ ಕಟ್ಟಬೇಕು, ನೀವಿಲ್ಲಿ ನೋಡ್ತಿದ್ದೀರಾ. ಆಮೇಲೆ ಹಿಟ್ಟನ್ನು ತುಂಬಿಸಿ ನಂತರ ಇನ್ನೊಂದು ಕಡೆ ಕೂಡ ಕಟ್ಟಿ ಇಡ್ಲಿ ಪಾತ್ರೆಗೆ ಹಾಕಿ ನೀವು ಇಡ್ಲಿ ಹೇಗೆ ಬೇಯಿಸ್ತೀರೋ ಅದೇ ರೀತಿ ಇದನ್ನು ಬೇಯಿಸಬೇಕಾಗುತ್ತೆ. ಈಗ ಬೆಂದಿರುವ ಬಾಳೆ ಎಲೆ ಕಡುಬನ್ನು ನಿಮಗೆ ಬೇಕಾದ ಆಕಾರದಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾವು ಇದನ್ನು ಮುಂಡಿಗೆ ಅಂತ ಕರಿತೀವಿ. ರುಚಿಯಾದ ಬಾಳೆ ಎಲೆ ಕಡುಬು ರೆಡಿಯಾಗಿದೆ. ಇದನ್ನು ನೀವು ಚಟ್ನಿ, ಗ್ರೇವಿ, ಕಾಯಿ ರಸ ಜೊತೆ ತಿನ್ಬೋದು. ನಾನು ಮಶ್ರೂಮ್ ಗ್ರೇವಿ ಮಾಡಿದ್ದೀನಿ. ಈ ಗ್ರೇವಿನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.